ನಮಸ್ತೆ ಬರ್ರಿ ಇವತ್ತು ನಾನು ನಿಮಗೆ ಚಿಕನ್ ದಮ್ ಬಿರಿಯಾನಿ ಹೆಂಗೆ ಮಾಡೋದಂತ ಹೇಳ್ತೀನಿ ರೀ. ಫಸ್ಟ್ಗೆ ನಾನು ಇಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಳಕ್ಕೆ ಈ ಥರ ಈರುಳ್ಳಿ ಹೆಚ್ಕೋತೀನಿ ರೀ. ಈರುಳ್ಳಿ ಈ ಥರ ಅಡ್ಡ ಹೆಚ್ಕೊಳ್ಳೋದ್ರಿಂದ ಚಲೋ ಪದ್ರ ಬಿಡ್ತಾವೆ ರೀ ಅದಕ್ಕೆ. ಸೊ ಈ ಥರ ಅಡ್ಡ ಹೆಚ್ಕೋತೀನಿ ರೀ. ಒಂದು ಸಲ ಈ ಈರುಳ್ಳಿ ಪೂರ್ತಿ ಹೆರಿಚ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಚ್ಚಿ ಒಂದು 15ರಿಂದ 20 ನಿಮಿಷ ಬಿಡ್ತೀನಿ ರೀ. ಉಪ್ಪು ಹಚ್ಚಿ ಇಡೋದ್ರಿಂದ ಏನಾಗ್ತದೆ ರೀ, ಇದನ್ನು ಜಲ್ದಿ ಕ್ರಿಸ್ಪಿ ಆಗ್ತೈತಿ. ಮತ್ತು ಇದನ್ನು ಸ್ಟೋರ್ ಮಾಡಿ 1-2 ತಿಂಗಳಿಟ್ಟರು ಇದೇನು ಹಿಂಗೆ ಮೆತ್ತಗಾಗಂಗಿಲ್ಲ. ಫ್ರಿಜ್ ಒಳಗೆ ನಾವು ಇಡ್ಬೇಕು ರೀ, ಪ್ಲಾಸ್ಟಿಕ್ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಸೊ ಉಪ್ಪು ಹಾಕಿಟ್ಟ ಮೇಲೆ ಒಂದು 10-15 ನಿಮಿಷ ಇದಕ್ಕೆ ಉಪ್ಪಿನ ನೀರು ಬಿಡ್ತಾವೆ ರೀ. ಸೊ ಉಪ್ಪಿನ ನೀರು ಬಸದ ನಾವು ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ರೀ. ಇದನ್ನು ಲೋ ಫ್ಲೇಮ್ ಮೇಲೆ ಫ್ರೈ ಮಾಡ್ಕೋಬೇಕಂದ್ರೆ ಚೆನ್ನಾಗಿ ಕ್ರಿಸ್ಪಿ ಆಗ್ತಾವೆ ರೀ. ಸೊ ನಾವು ಈ ಥರ ಎಣ್ಣೆ ತೆಗೆದು ಚೆನ್ನಾಗಿ ಇದನ್ನು ಲೋ ಫ್ಲೇಮ್ ಮೇಲೆ ಫ್ರೈ ಮಾಡ್ಕೊಂಡೆ ನೋಡಿರಿ. ನಮ್ಮ ಆನಿಯನ್ ಈ ಥರ ಗೋಲ್ಡನ್ ಬ್ರೌನ್ ಆಗೋತನ ಫ್ರೈ ಮಾಡ್ಕೋಬೇಕು ರೀ. ಭಾಳ ಹೊತ್ತಿಸಿದ್ರೂ ಫ್ಲೇವರ್ ಚಲೋ ಬರೋಂಗಿಲ್ಲ. ಸೊ ಒಂದು ಸ್ವಲ್ಪ ಕೆಂಪು ಆಗೋದನ್ನು ತೆಗೆದು ಬಿಡ್ಬೇಕು ರೀ, ಯಾಕಂದ್ರೆ ತೆಗೆದ್ಮೇಲೆ ಮತ್ತಷ್ಟು ಕೆಂಪು ಆಗ್ತಾವೆ. ಸೊ ಈ ಥರ ಕಲರ್ ಬಂದಮೇಲೆ ನಾವು ಇದನ್ನು ತೆಗೆದು ಬಿಡ್ಬೇಕು ರೀ. ನೋಡಿರಿ ಎಷ್ಟು ಚಂದ ಫ್ರೈ ಆಗ್ಯಾವ, ಫುಲ್ ಕ್ರಿಸ್ಪಿ ಆಗ್ತಾವೆ. ಒಂದು ಸ್ವಲ್ಪ ಈ ಥರ ಆರಾಕಿ ಬಿಟ್ಮೇಲೆ ನೋಡಿರಿ, ಈ ಥರ ಮುರಿದು ನೋಡಿರಿ ಫುಲ್ಲು ಕ್ರಿಸ್ಪಿ ಆಗ್ಯಾವ. ಸೊ ನಾವು ಇದಕ್ಕೆ ಚಿಕನ್ ಮ್ಯಾರಿನೇಟ್ ಮಾಡೋಕೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡ್ರಿ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಪುದೀನ, ಮೆಣಸಿನ್ಕಾಯಿ, ಕೊತ್ತಂಬರಿ ಈ ಥರ ಹಾಕ್ಕೊಂಡು ಎಲ್ಲನೂ ಇದನ್ನು ಚೆನ್ನಾಗಿ ಫೈನ ಪೇಸ್ಟ್ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ನೀರು ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೊಂಡು ಫೈನಂಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಈ ಸಲ ಒಂದು ಪೇಸ್ಟ್ ರೆಡಿ ಆದಮೇಲೆ ನಾವು ಇಲ್ಲಿ ಚಿಕನ್ನು ಫಸ್ಟ್ ನೀವು ಒಂದು ಸ್ವಲ್ಪ ಲಿಂಬೆ ಹಣ್ಣು ಮತ್ತು ಉಪ್ಪು ಹಾಕಿಡೋದ್ರಿಂದ ಸ್ಮೆಲ್ ಬರೋಂಗಿಲ್ಲ. ಒಂದು ಅರ್ಧ ತಾಸು ಇಟ್ಮೇಲೆ ಅದನ್ನು ನೀರು ತೆಗೆದು ನಾವು ಈ ಥರ ಅರ್ಧ ಕಿಲೋ ಚಿಕನ್ ತೊಗೊಂಡು ಅಲ್ಲಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಆಮೇಲೆ ಬಿರಿಯಾನಿ ಮಸಾಲ, ಕಸ್ತೂರಿ ಮೇಥಿ ಇದೆಲ್ಲ ಹಾಕಿ ಇದ್ರೊಳಗೆ ನಾನು 1 ಕಪ್ಪಷ್ಟು ಮೊಸರು ಹಾಕ್ಕೋತೀನಿ ರೀ. ಮೊಸರು ಬೀಟ್ ಮಾಡಿ ಹಾಕೋದ್ರಿಂದ ಅಂದರೆ ಹಿಂಗೆ ಒಡಕ್ಕೆ ಆಗಂಗಿಲ್ಲ, ಚಲೋ ಆಗ್ತೈತಿ. ಆಮೇಲೆ ನಾವೇನದು ಫ್ರೈ ಮಾಡ್ಕೊಂಡಿವಲ್ರಿ ಆನಿಯನ್ನ, ಅದನ್ನು ಇದ್ರಾಗ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು ರೀ. ನೋಡಿರಿ ಇದ್ರೊಳಗೆ ನಾನು ಮೊಸರು ಆ್ಯಡ್ ಮಾಡ್ಕೊಂಡೀನಿ. ಮೊಸರು ಹಾಕೋದ್ರಿಂದ ಚಲೋ ಸಾಫ್ಟ್ ಆಗ್ತೈತಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡೋಕೆ ಒಂದು 5ರಿಂದ 6 ಅವರ್ ಇಡಬೇಕು ರೀ. ಇದಕ್ಕೆ ಮ್ಯಾರಿನೇಟ್ ಸ್ವಲ್ಪ ಲಿಂಬೆ ಹಣ್ಣು, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡೋಕೆ ಎಷ್ಟು ಇಡ್ತೀವಿ ಅಷ್ಟು ಚಿಕನ್ ಫುಲ್ ಸಾಫ್ಟ್ ಆಗ್ತೈತಿ. ಎಷ್ಟು ಚಿಕನ್ ಸಾಫ್ಟ್ ಆಗ್ತೈತಿ ಅಷ್ಟು ತಿನ್ನೋಕ್ಕೂ ಚಲೋ ಆಗ್ತೈತಿ. ಮ್ಯಾಲಿಂತ್ರ ಇದಕ್ಕೆ ಹಸಿ ಎಣ್ಣೆನ ಹಾಕ್ಕೋಬೇಕು ರೀ. ರಾ ಎಣ್ಣೆನ ಹಂಗೇನು ಕುದಿಸಿ ಹಾಕ್ಕೋಬೇಕಂತ ಏನಿಲ್ಲ. ಸೊ ಎಣ್ಣೆ ಹಾಕ್ಕೊಂಡು ಇದನ್ನು 5ರಿಂದ 6 ಗಂಟೆ ನಾನು ಮುಚ್ಚಿಡ್ತೇನೆ ರೀ. ಆಮೇಲೆ ಇದಕ್ಕೆ ರೈಸ್ ಮಾಡ್ಕೊಳಕ್ಕೆ ನಾನು ಈ ಥರ ಉದ್ದುದ್ದು ರೈಸ್ ತೊಗೊಂಡೇನಿ. ಅದಕ್ಕೆ ಅರ್ಧ ತಾಸು ನೆನೆ ಇಟ್ಟಿದ್ದೆ. ಅಕ್ಕಿ ಮಾಡೋಕೆ ಈ ಥರ ನಾನು ನೀರು ಹೆಚ್ಚು ತೊಗೊಂಡು ಅದ್ರಾಕಿ ಮಸಾಲೆಗಳು ಆ್ಯಡ್ ಮಾಡ್ಕೋತೀನಿ ರೀ. ಲವಂಗ, ದಾಲ್ಚಿನ್ನ, ಇಲಾಚಿ, ತಮಾಲ್ಪತ್ರಿ, ಉಪ್ಪು, ಆಮೇಲೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ. ಪುದೀನ, ಕೊತ್ತಂಬರಿ, 1-2 ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಯಾಕತ್ಮೇಲೆ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೇನೆ ರೀ. ಇದ್ರೊಳಗೆ ಎಣ್ಣೆ ಹಾಕೋದ್ರಿಂದ ಅನ್ನ ಬಿಡಿ ಆಗ್ತೈತಿ, ಜಿಗಿಟ್ಟಾಗಂಗಿಲ್ಲ. ಸೊ ನಾವೇನು ತೋರಿಸಿಟ್ಕೊಂಡಿವಲ್ಲ ರೀ ಅರ್ಧ ತಾಸು ಅಕ್ಕಿ, ಅದನ್ನ ಇದ್ರ ಆ್ಯಡ್ ಮಾಡ್ಕೊಂಡು ಇದನ್ನು ಹೈ ಫ್ಲೇಮ್ ಮೇಲೆ ಇಟ್ಟು ಒಂದು ಸ್ವಲ್ಪ ಮಾಡಿ ಆಮೇಲೆ ಲೋ ಫ್ಲೇಮ್ ಒಳಗೆ ಇಟ್ಟರೆ ಚೆನ್ನಾಗಿ 90 to 95% ನಾವು ಇದನ್ನು ಹಾಕಿ ಕುದಿಸ್ಕೊಂಡು ಈ ಥರ ಚಾನ್ಗಿ ಒಳಗೆ ಬಸಾಕಿಡ್ಬೇಕು ರೀ. ಆಮೇಲೆ ನೆಕ್ಸ್ಟ್ ನೋಡಿರಿ ನಮ್ಮ ಮ್ಯಾರಿನೇಟ್ ಮಾಡಿದ ಚಿಕನನ್ನು ನಾವು ಇದನ್ನೇ ಒಗ್ಗರಣೆ ಹಾಕೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಸ್ವಲ್ಪ ಆನಿಯನ್ ಹಾಕ್ಕೊಂಡೇನಿ ರೀ, ಈ ಥರ ಕಟ್ ಮಾಡಿ. ಆಮೇಲೆ ಉಪ್ಪು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ನಾವು ಮ್ಯಾರಿನೇಟ್ ಮಾಡಿವಲ್ಲ ರೀ ಚಿಕನ್, ಅದು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡು ಲೋ ಫ್ಲೇಮ್ ಒಳಗೆ ಇದನ್ನು ಒಂದು ಅರ್ಧ ಗಂಟೆ ಬೇಯಿಸ್ಬೇಕು ರೀ. ಬೇಯಿಸ್ಮೇಲೆ ನೋಡಿರಿ ಇದಕ್ಕೆ ಚಂದ ಎಣ್ಣೆ ಬಿಡಾತೈತಿ. ಇದನ್ನು ಚೆನ್ನಾಗಿ ಒಂದು ಸಲ ಬೇಯಿಸಿದ ಮೇಲೆ ಈ ಕಡೆ ನಮ್ಮ ರೈಸು ರೆಡಿ ಆಗೈತೆ ರೀ ಕುದ್ದ. ಈ ಕಡೆ ರೈಸನ್ನು ಕುದ್ದ ರೆಡಿ ಆಗೈತಿ. ನಾವು ಈಗ ಇದನ್ನು ದಮ್ ಹಚ್ಚಕ್ಕೆ ಇಡ್ಬೇಕಂದ್ರೆ ಈ ಥರ ಕೆಳಗೆ ಮಸಾಲೆ ಹಾಕೋದ್ರಿ ಸ್ವಲ್ಪ. ಆಮೇಲೆ ನೀವು ಲೇಯರಾಗಿ ಇದನ್ನು ಸೆಟ್ ಮಾಡ್ಕೊತ ಹೋಗ್ತೇನೆ ರೀ. ಆಮೇಲೆ ರೈಸ್ ಹಾಕ್ಕೊಂಡೇನಿ ರೀ. ಆಮೇಲೆ ಒಂದು ಲೇಯರ್ ರೈಸ್ ಹಾಕಿದ್ಮೇಲೆ ಇದ್ರ ಮೇಲೆ ಮತ್ತು ಒಂದು ಲೇಯರ್ ಚಿಕನ್ ಹಾಕಿ ಈ ಥರ ಒಂದು ಲೇಯರ್ ಚಿಕನ್ ಹಾಕಿ ಮತ್ತು ಇದ್ರ ಮೇಲೆ ರೈಸ್ ಹಾಕೋತೇನೆ ರೀ. ಇದ್ರ ಮೇಲೆ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಗರಂ ಮಸಾಲ, ಆಮೇಲೆ ನಾವು ಇದಕ್ಕೆ ತುಪ್ಪ ಮತ್ತು ಹಾಲು ಮತ್ತು ಕೇಸರ್ ಹಾಕ್ಕೊಂಡು ಒಂದು ಸಿರಪ್ ರೆಡಿ ಮಾಡ್ಕೊಂಡೇನಿ, ಅದನ್ನು ಹಾಕ್ಕೋತೇನೆ ರೀ. ಅದರಿಂದ ಕಲರ ಚಲೋ ಬರ್ತೈತಿ.
ಆಮೇಲೆ ನಾವೇನಾದ್ರು ಫ್ರೈ ಮಾಡಿದ್ದು ಆನಿಯನ್ನ ಅದನ್ನು ಹಾಕೋತೀನಿ ರೀ ಇದ್ರಾಗ. ತುಪ್ಪ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನೆಕ್ಸ್ಟ್ ಇದ್ರ ಮೇಲೆ ಮತ್ತು ರೈಸ್ ಚಿಕನ್ ಹಿಂಗೆ ಒಂದು 3 ಲೇಯರ್ಸ್ ಮಾಡ್ತೀನಿ ರೀ. ಮಾಡಿ ಮ್ಯಾಲೆ ಇದ್ರ ಮೇಲೆಲ್ಲ ನಾವೇನು ಕೊತ್ತಂಬರಿ ಫ್ರೈ ಮಾಡಿದ್ದು ಆನಿಯನ್ ಪುದೀನ ತುಪ್ಪ ಅದು ಎಲ್ಲ ಹಾಕಿ ಇದನ್ನು ನಾವು ಒಂದು 20 ರಿಂದ 25 ನಿಮಿಷ ದಮ್ ಇಡಾಕ ಬಿಡ್ಬೇಕು ರೀ. ಸೊ ಇದನ್ನು ದಮ್ ಮಾಡೋಕೆ ನಾನು ಒಂದು ತವೆ ಮೇಲೆ ಇಡ್ತೇನೆ ರೀ. ಹಂಗೆ ಇಟ್ಟರೆ ಹೊತ್ತು ಚಾನ್ಸಸ್ ಇರ್ತಾವೆ ಕೆಳಗೆ. ಸೊ ಒಂದು ತವೆ ಪೂರ್ತಿ ಬಿಸಿ ಮಾಡಿ ಅದ್ರ ಮೇಲೆ ಇದೇನು ನಾವು ಈಗ ದಮ್ ಹಚ್ಚಿವಲ್ರಿ ಇದನ್ನು ಇಡೋದ್ರಿ. ಅದ್ರ ಮೇಲೆ ಇಟ್ಟು ನಾ ಇದ್ರೊಳಗೆ ಒಂದು ಸ್ಮೋಕಿ ಫ್ಲೇವರ್ ಬರಬೇಕಂತ ಒಂದು ಇಡ್ಲಿ ತೊಗೊಂಡು ಅದನ್ನು ಚೆನ್ನಾಗಿ ಕಾಸಿ ಅದ್ರ ಮೇಲೆ ಈ ಥರ ತುಪ್ಪ ಹಾಕಿದ್ಮೇಲೆ ನೋಡಿರಿ ಹೊಗೆ ಹೇಳ್ತೈತಿ. ಅದ್ರ ಮೇಲೆ ಮುಚ್ಚಿಡ್ಬೇಕು ರೀ. ಮುಚ್ಚಿ ಒಂದು ವಜ್ಜಿ ಅಂತದ್ದು ಏನಾರು ಇಡಬೇಕು. ನೀವು ಬೇಕಾದ್ರೆ ಸೈಡಿಂದ ಹಿಟ್ಟು ಹಾಕ್ಕೋಬೋದು ರೀ, ಯಾಕಂದ್ರೆ ಅದ್ರ ಫ್ಲೇವರ್ ಹೊರಗೆ ಹೋಗಬಾರ್ದಂತ. ನೋಡಿರಿ ನಮ್ಮ ದಮ್ ಬಿರಿಯಾನಿ ರೆಡಿ ಆಯಿತು. ಹೆಂಗಾಗೈತೆ ಅನ್ನೋದನ್ನು ಹೇಳ್ರಿ ಕಮೆಂಟ್ ಮೂಲಕ. ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.